मत से ऐसा म्हणाले 75 वर्ष का आपने किया, लेकिन मैं इसका अर्थ जानता हूँ। तब उसका अर्थ ये होता है कि अब आपकी आयु हो गई, अब जरा बाजू हमको करने दो। ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ನಂತರ ಕ್ರಾಂತಿಯಾಗುತ್ತೆ ಅನ್ನೋ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ನಿಜಕ್ಕೂ ಅದು ರಾಜ್ಯ ರಾಜಕಾರಣದಲ್ಲ ಅಥವಾ ರಾಷ್ಟ್ರ ರಾಜಕಾರಣದಲ್ಲ ಅನ್ನೋ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಉಂಟಾಗುತ್ತೆ. ಯಾಕಂದ್ರೆ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ನೋಡಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಈ ಸಂಚಲನ ಉಂಟಾಗುತ್ತಾ, ಅಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಅಂತ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ 75 ವರ್ಷ ವಯಸ್ಸನ್ನ ತಲುಪಿದ ಮೇಲೆ ತನ್ನ ಜವಾಬ್ದಾರಿಗಳನ್ನ ವರ್ಗಾಯಿಸಿ ವಿಶ್ರಾಂತಿ ಪಡಿಬೇಕು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. मत ऐसा म्हणाले 75 वर्ष का आपने किया, लेकिन मैं इसका अर्थ जानता हूँ। 75 वर्ष की शाल जब उड़ी जाती है तब उसका अर्थ ये होता है कि अब आपकी आयु हो गई, अब जरा बाजू हमको करने दो. म्हणजे त्यांच्या गौरवाकरता गौरवाचा भाव मनात घेऊन हे सगळं होतं, त्याच्यात तो गौरव आपल्याला चिकटू नये. ಇದು ಸುಮ್ಮನೆ ಹೇಳಿರೋ ಮಾತಲ್ಲ, ಸಾಮಾನ್ಯ ಸಂದೇಶ ಅಲ್ಲ ಅಂತಾನು ಅನ್ಸುತ್ತೆ. ಇದರಿಂದಾನೇ ಚರ್ಚೆ ಹುಟ್ಕೊಂಡಿರೋದು. ಮೋಹನ್ ಭಾಗವತ್ ಅವರ ವಯಸ್ಸು ಸದ್ಯಕ್ಕೆ 74. ನೆಕ್ಸ್ಟ್ ಇಯರ್ ತಮ್ಮ ಹುದ್ದೆಯಿಂದ ಅವರು ನಿವೃತ್ತರಾಗ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಹೀಗಾಗಿನೇ ಇವರ ಹೇಳಿಕೆ ಮೋದಿಗೂ ಕೂಡ ಅನ್ವಯಿಸುತ್ತೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿರೋದು. ಹಾಗಾದ್ರೆ ಮುಂದಿನ ವರ್ಷ ಅವರು ನಿವೃತ್ತರಾಗ್ತಾರಾ? 1950 ಸೆಪ್ಟೆಂಬರ್ 11ಕ್ಕೆ ಜನಿಸಿರೋ ಮೋಹನ್ ಭಾಗವತ್ ಅವರ ವಯಸ್ಸು ಈಗ 74. ಮುಂದಿನ ವರ್ಷದ ಸೆಪ್ಟೆಂಬರ್ಗೆ 75 ಆಗುತ್ತೆ. ಹೀಗಾಗಿ ಅವರ ಹೇಳಿಕೆಗಳ ಪ್ರಕಾರ ಸ್ವಯಂ ನಿವೃತ್ತರಾಗ್ತಾರಾ ಅನ್ನೋ ಪ್ರಶ್ನೆ ಇಲ್ಲಿ ಉಂಟಾಗುತ್ತೆ. ಹಾಗಾದ್ರೆ ಹೊಸ ಮುಖ್ಯಸ್ಥ ಯಾರು? ಒಂದು ವೇಳೆ ಮೋಹನ್ ಭಾಗವತ್ ಸ್ವಯಂ ನಿವೃತ್ತಿ ಹೊಂದಿದ್ರೆ ಅವರ ಸ್ಥಾನವನ್ನ ಯಾರು ತುಂಬುತ್ತಾರೆ? ಸದ್ಯಕ್ಕಂತೂ ದತ್ತಾತ್ರೇಯ ಹೊಸಬಾಳೆ, ಕ್ರಿಯಾಶೀಲ ನಾಯಕರಾದ ಕೃಷ್ಣ ಗೋಪಾಲ್, ಭಯ್ಯಾಜಿ ಜೋಶಿ ಮುಂತಾದವರ ಹೆಸರು RSSನ ಹೊಸ ಮುಖ್ಯಸ್ಥರ ರೇಸ್ನಲ್ಲಿವೆ. ಹಾಗೇನೆ ಈ 75ರ ನಂತರದಲ್ಲಿ ಮೋದಿ ಕೂಡ ನಿವೃತ್ತಿ ಆಗ್ತಾರಾ ಅನ್ನೋ ವಿಚಾರ ಈಗ ಮತ್ತಷ್ಟು ಕಾವು ಪಡೆದುಕೊಂಡಿರೋದಕ್ಕೆ ಕಾರಣ. ಮೋಹನ್ ಭಾಗವತ್ ಅವರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಶಿವಸೇನಾ ಸಂಸದ ಸಂಜಯ್ ರಾವತ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಭಾಗವತ್ 75ನೇ ವಯಸ್ಸಲ್ಲಿ ನಿವೃತ್ತರಾಗೋದಕ್ಕೆ ಬಯಸಿದ್ರೆ ಅದೇ ನಿಯಮ ಮೋದಿಗೂ ಕೂಡ ಅನ್ವಯಿಸಬೇಕು, ಅವರಿಗೂ ಈಗ 74 ವರ್ಷ ಆಗಿದೆ ಅಂತ ಹೇಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಹಿಂದಿನ ವರ್ಷವೇ ಈ ವಿಚಾರದ ಬಗ್ಗೆ ಮಾತನಾಡಿದ್ರು. ಮುಂದಿನ ಸೆಪ್ಟೆಂಬರ್ಗೆ ಮೋದಿ ಅವರಿಗೆ 75 ವರ್ಷ ಆಗುತ್ತೆ. ಆಗ ಏನಾಗುತ್ತೆ? ಮೋದಿ ನಿವೃತ್ತಿ ಆಗ್ತಾರಾ? ಆಗ ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು. ಯಾಕಂದ್ರೆ ಬಿಜೆಪಿಯಲ್ಲಿ 75 ವರ್ಷ ತುಂಬಿದವರಿಗೆ ಯಾವುದೇ ಸ್ಥಾನಮಾನ ಇರೋದಿಲ್ಲ, ಅಧಿಕಾರ ಕಿತ್ಕೊಳ್ಳಲಾಗುತ್ತೆ. ಮೋದಿಗೂ ಅದೇ ಪರಿಸ್ಥಿತಿ ಬರುತ್ತಾ ಅನ್ನೋ ನಿಟ್ಟಿನಲ್ಲಿ ಆಗಲೇ ಪ್ರಶ್ನೆ ಮಾಡಿದ್ರು. ಈಗ ಮುಂದಿನ ಸೆಪ್ಟೆಂಬರ್ ವೇಳೆಗೆ ಮೋದಿ ಅವರು ನಿವೃತ್ತರಾಗ್ತಾರಾ ಅಂತ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿವೆ. आप लोग सोच रहे होंगे केजरीवाल क्या बात कर रहा है, मोदी जी होंगे? नहीं, मोदी जी अगले साल 17 सितंबर को 75 साल के हो रहे हैं. बीजेपी के अंदर मोदी जी ने 2014 में मोदी जी ने खुद ने रूल बनाया था कि बीजेपी के अंदर जो भी 75 साल का होगा उसको रिटायर कर दिया जाएगा. सबसे पहले आडवाणी जी को रिटायर किया गया. ಇದರ ಜೊತೆಗೆ ರೀಸೆಂಟ್ ಆಗಿ ಗುಜರಾತ್ ಪ್ರವಾಸದಲ್ಲಿ ಅಮಿತ್ ಶಾ ಅವರು ನಿವೃತ್ತಿಯ ಮಾತುಗಳನ್ನಾಡಿದ್ರು. ತಮ್ಮ 2 ದಶಕಗಳ ರಾಜಕೀಯ ಜೀವನ ಸಾಕು, ರಾಜಕೀಯ ನಿವೃತ್ತಿ ನಂತರ ವೇದಗಳು ಉಪನಿಷತ್ತುಗಳನ್ನು ಓದೋದ್ರ ಜೊತೆಗೆ ಪ್ರಕೃತಿ ವ್ಯವಸಾಯದತ್ತ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ನನಗೆ ಪುಸ್ತಕ ಓದೋ ಹವ್ಯಾಸ ಇದೆ, 8,000 ಪುಸ್ತಕ ಇದೆ ನನ್ನ ಬಳಿ. ಆದ್ರೆ ಈ ರಾಜಕೀಯದಿಂದ ಓದೋದಕ್ಕೆ ಆಗಿಲ್ಲ. ನಿವೃತ್ತಿ ನಂತರ ಪುಸ್ತಕಗಳನ್ನ ಓದ್ತೀನಿ, ಸಂಗೀತವನ್ನ ಆನಂದಿಸ್ತೀನಿ, ಕೃಷಿ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. हमारे सामने बहुत बड़ा काम है और विशेषकर कोऑपरेटिव सेक्टर ने उसको सोचना चाहिए. मैंने तो तय किया है कि मैं जब भी रिटायर्ड हो जाऊंगा, मैं मेरे बाकी का जीवन वेद, उपनिषद और प्राकृतिक खेती के लिए खर्च करूंगा. ये प्राकृतिक खेती ये इस प्रकार का एक वैज्ञानिक प्रयोग है जो कई प्रकार के फायदे देता है. ಈಗ ನೋಡಿದ್ರೆ ಮೋಹನ್ ಭಾಗವತ್ ಅವರು ಕೂಡ 75 ಆದ್ಮೇಲೆ ವಿಶ್ರಾಂತಿ ಪಡೆದುಕೊಳ್ಬೇಕು ಅಂತ ಕೊಟ್ಟಿರೋ ಹೇಳಿಕೆ
ಇಂಡೈರೆಕ್ಟ್ ಆಗಿ ಮೋದಿಯನ್ನೇ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ನಾವು ಕೆಲಸ ಮಾಡೋದನ್ನ ನಿಲ್ಲಿಸಬೇಕು 75 ಆದ್ಮೇಲೆ ಬೇರೆಯವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಒತ್ತಿ ಹೇಳಿದ್ದಾರೆ. ಇಲ್ಲಿ ಅವರು ಮೋದಿ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ಅಂದ್ರೂ ವಿರೋಧ ಪಕ್ಷಗಳು ಅದನ್ನ ಪ್ರಧಾನಿ ಮೋದಿ ಅವರಿಗೇನೆ ಲಿಂಕ್ ಮಾಡ್ತಾ ಇವೆ. ಬಿಜೆಪಿಯಲ್ಲಿ ರಾಜ್ಯ ಮತ್ತು ವಿಭಾಗೀಯ ಮಟ್ಟದಲ್ಲಿ ವಯಸ್ಸಿನ ಮಿತಿಗಳು ಅನ್ವಯ ಆಗುತ್ತೆ. ಆದರೆ ನಿರ್ದಿಷ್ಟ ವಯಸ್ಸಿನವರೆಗೆ ಹುದ್ದೆಯನ್ನ ಅಲಂಕರಿಸೋದ್ರ ಬಗ್ಗೆ ಬಿಜೆಪಿಯಲ್ಲಿ ಯಾವುದೇ ಅಧಿಕೃತ ನಿಯಮ ಇಲ್ಲ. ಕೆಲವು ಹಂತಗಳಲ್ಲಿ ವಯಸ್ಸಿನ ಮಿತಿಗಳನ್ನ ವಿಧಿಸಲಾಗಿದೆ. ಫಾರ್ ಎಕ್ಸಾಂಪಲ್, ಛತ್ತೀಸ್ಗಢ ಬಿಜೆಪಿ ಮಂಡಲ ಅಧ್ಯಕ್ಷ ಹುದ್ದೆಗೆ 35ರಿಂದ 45 ವರ್ಷಗಳು, ಜಿಲ್ಲಾಧ್ಯಕ್ಷ ಹುದ್ದೆಗೆ 45ರಿಂದ 60 ವರ್ಷದ ವಯಸ್ಸಿನ ಮಿತಿಯನ್ನ ನಿಗದಿಪಡಿಸಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 75 ವರ್ಷಕ್ಕಿಂತ ಮೇಲ್ಪಟ್ಟ ಅನೇಕ ಹಿರಿಯ ನಾಯಕರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಯಾಕಂದ್ರೆ 75 ವರ್ಷದ ನಿಯಮದ ಕಾರಣ ಈಗಾಗಲೇ ಬಿಜೆಪಿಯ ಘಟಾನುಘಟಿ ನಾಯಕರಾದ LK ಅಡ್ವಾಣಿ, ಸುಮಿತ್ರಾ ಮಹಾಜನ್, ಯಶವಂತ ಸಿನ್ಹಾ, BS ಯಡಿಯೂರಪ್ಪ ಅವರು ನಿವೃತ್ತರಾಗಿದ್ದಾರೆ. ಈ ನಿಯಮ ನರೇಂದ್ರ ಮೋದಿ ಅವರಿಗೂ ಅನ್ವಯವಾಗುತ್ತಾ? ಆಗದೇ ಇದ್ರೆ ಇದು ನಿಯಮ ಉಲ್ಲಂಘನೆ ಆಗೋದಿಲ್ವಾ ಅಂತ ಪ್ರಶ್ನೆ ಮಾಡುವಂತಾಗಿದೆ. ಇದರ ಬಗ್ಗೆ ಅಮಿತ್ ಶಾ ಅವರು ಈ ಹಿಂದೆನೆ ಮಾತನಾಡಿದ್ರು. ಯಾಕೆಂದ್ರೆ ಲಾಸ್ಟ್ ಇಯರ್ ಕೂಡ ಇಂತಹ ಒಂದು ವಿಚಾರ ಚರ್ಚೆಗೆ ಬಂದಿತ್ತು. ಆಗ ಬಿಜೆಪಿಯಲ್ಲಿ ಅಂತಹ ಯಾವುದೇ ನಿಬಂಧನೆ ಇಲ್ಲ ಅಂತ ಅಮಿತ್ ಶಾ ಅವರು ಹೇಳ್ಕೊಂಡಿದ್ರು. ಮೋದಿಜಿ 2029 ತನಕ ದೇಶವನ್ನ ಮುನ್ನಡೆಸ್ತಾರೆ, ಮುಂಬರುವ ಚುನಾವಣೆಗಳನ್ನ ಕೂಡ ಮೋದಿಜಿ ಪಕ್ಷವನ್ನ ಮುನ್ನಡೆಸ್ತಾರೆ ಅಂತ ಸ್ಪಷ್ಟಪಡಿಸ್ತೀನಿ ಅಂತ ಹೇಳ್ಕೊಂಡಿದ್ರು. मैं अरविंद केजरीवाल एंड कंपनी और पूरे इंडिया अलायंस को कहना चाहता हूं, मोदी जी 75 साल के हो जाए, इससे आपको आनंदित होने की जरूरत नहीं है. ये भारतीय जनता पार्टी के संविधान में कहीं नहीं लिखा है. मोदी जी ही ये टर्म पूरी करेंगे और मोदी जी ही आगे देश का नेतृत्व करते रहेंगे. इसमें भारतीय जनता पार्टी में कोई ಕನ್ಫ್ಯೂಷನ್ नहीं है. ಆದರೆ ಮೋಹನ್ ಭಾಗವತ್ ಅವರ ಹೇಳಿಕೆ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಭವಿಷ್ಯದ ನಾಯಕತ್ವದ ಬಗ್ಗೆ ತೀವ್ರ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಈ ಹೇಳಿಕೆ ಕೇವಲ ಸಂಘದ ಒಳಗಿನ ವಿಷಯನ ಅಥವಾ ರಾಷ್ಟ್ರೀಯ ರಾಜಕಾರಣದ ಮೇಲೆ ಪರಿಣಾಮ ಬೀರಬಹುದಾ ಅನ್ನೋದನ್ನ ಕಾಲ ತೀರ್ಮಾನಿಸುತ್ತೆ. ಆದರೆ ಈ ಹೇಳಿಕೆಯಿಂದ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ ಶುರುವಾಗಿದ್ದಂತೂ ಅಷ್ಟೇ ಸತ್ಯ. ಈಗಾಗಲೇ ಮೋದಿ ಹಾಗೆ ಆರ್ಎಸ್ಎಸ್ ಮಧ್ಯೆ ಸಂಬಂಧ ಮುಂಚೆ ರೀತಿಯಲ್ಲಿಲ್ಲ, ಹಳಸಿದೆ ಸಂಬಂಧ, ಸಮನ್ವಯತೆಯ ಕೊರತೆ ಇದೆ. ಹೀಗಾಗಿ ಮೋದಿ ಆರ್ಎಸ್ಎಸ್ ಜೊತೆ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡಿದ್ದು ಹೌದು. ಒಂದು ವೇಳೆ ಮೋಹನ್ ಭಾಗವತ್ ಅವರು ನಿವೃತ್ತಿಗೆ ರೆಡಿ ಅಂತ ಹೇಳಿದ್ರೆ ಈ ನಿಯಮ ಮೋದಿಗೂ ಅನ್ವಯವಾಗುತ್ತೆ ಅನ್ನೋದಾದ್ರೆ ಮೋದಿ ನಿವೃತ್ತಿಯ ನಿರ್ಧಾರಕ್ಕೆ ಬರ್ತಾರಾ ಗೊತ್ತಿಲ್ಲ. ಈ ಹಿಂದೆ ಅನೇಕ ಜ್ಯೋತಿಷಿಗಳು ಮೋದಿ ವಿಚಾರವಾಗಿ ಕೂಡ ಮಾತನಾಡಿದ್ರು. ಮೋದಿಯವರು ಸ್ವಯಂ ನಿವೃತ್ತರಾಗ್ತಾರೆ, ವೈರಾಗ್ಯ ಬಂದ್ಬಿಡತ್ತೆ, 5 ವರ್ಷ ಕಂಪ್ಲೀಟ್ ಆಗಿ ಪ್ರಧಾನಿ ಸ್ಥಾನದಲ್ಲಿ ಇರೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ರು. ಈಗ ನೋಡಿದ್ರೆ ಮುಂದಿನ ಸೆಪ್ಟೆಂಬರ್ಗೆ ಮೋದಿ ಅವರಿಗೆ 75 ವರ್ಷ ತುಂಬುತ್ತೆ. ತದನಂತರದಲ್ಲಿ ನಿಯಮ ಅಂದ್ರೆ ನಿಯಮ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಿ ನಿವೃತ್ತಿಗೆ ಮುಂದಾಗ್ತಾರಾ? ಈ ಸಾಧ್ಯತೆ ತೀರಾ ಕಮ್ಮಿ ಅಂತ ಅನ್ಸಿದ್ರೂ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ಊಹೆ ಮಾಡೋದು ಕೂಡ ಕಷ್ಟ. ಆದರೆ ಸದ್ಯಕ್ಕಂತೂ ಈ ವಿಚಾರವಾಗಿ ಚರ್ಚೆ ನಡೀತಾ ಇರೋದ್ರಿಂದ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಮೋದಿಯ ನಿವೃತ್ತಿಯಿಂದ ಆಗುತ್ತಾ ಅಥವಾ ಬೇರೆ ರಾಜಕೀಯ ಬೆಳವಣಿಗೆಗಳಾಗಬಹುದಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.